ಹಲೋ ಎವ್ರಿವನ್, ವೆಲ್ಕಮ್ ಟು ಐಜಿಸ್ ಕುಕಿಂಗ್ ಚಾನೆಲ್. ಈ ವಿಡಿಯೋದಲ್ಲಿ ಮೊಟ್ಟೆ ಸಾಂಬಾರನ್ನ ಈಸಿಯಾಗಿ ಹೇಗೆ ಮಾಡ್ಕೊಳ್ಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಹಾಗೆಯೇ ತುಂಬ ರುಚಿಯಾದಂತಹ ವಿಧಾನದಲ್ಲಿ ಈ ಒಂದು ಮೊಟ್ಟೆ ಸಾಂಬಾರನ್ನು ನಾವು ಕೆಲವು ನಿಮಿಷಗಳಲ್ಲಿ ಪ್ರಿಪೇರ್ ಮಾಡ್ಕೊಳ್ಬಹುದು. ಯಾರು ಬೇಕಾದರೂ ನಾವು ಈ ಸಾಂಬಾರನ್ನು ಮಾಡ್ಕೊಳ್ಬಹುದು, ಅಷ್ಟು ಈಸಿಯಾದಂತಹ ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಗಟ್ಟಿಯಾಗಿ ತಿಕ್ಕಾಗಿ ಬಂದಿತ್ತು. ಇದನ್ನು ಗಟ್ಟಿಯಾಗಾದರೂ ಮಾಡ್ಬೋದು ಅಥವಾ ತೆಳುವಾಗಾದರೂ ಮಾಡ್ಕೊಳ್ಬಹುದು. ಹೇಗೆ ಮಾಡೋದು ನೋಡೋಣ ಬನ್ನಿ. ಈ ರೀತಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಇದಕ್ಕೆ ಈಗ ಒಂದು 3ರಿಂದ 4 ಚಮಚದಷ್ಟು ಅಂದಾಜು ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗತ್ತೆ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಹಾಗೆಯೇ ಇದಕ್ಕೆ ಒಂದು ದೊಡ್ಡ ಸೈಜ್ದು ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನೋಡಿ, ಈರುಳ್ಳಿಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಈ ರೀತಿ ಕಾಯ್ದಿರುವಂತಹ ಎಣ್ಣೆಯಲ್ಲಿ ಈರುಳ್ಳಿಯನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಸಾಂಬಾರು, ತುಂಬ ಬೇಗ ಸಹ ಆಗುತ್ತೆ. ನೋಡಿ, ಹಾಗೆಯೇ ಒಂದು ಹಣ್ಣಾಗಿರುವಂತಹ ಟೊಮೆಟೊವನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈ ಒಂದು ಮೊಟ್ಟೆ ಸಾಂಬಾರನ್ನ ನಮ್ಮ ಮನೆಯಲ್ಲಿ ಒಂದು 10 ನಿಮಿಷ ಟೈಮ್ ಇದ್ದರೆ ಸಾಕು, ನಮಗೆ ಇದನ್ನು ಮಾಡ್ಕೊಳ್ಬಹುದು. ಹಾಗೆಯೇ ಈ ಒಂದು ಮೊಟ್ಟೆ ಸಾಂಬಾರನ್ನು ನಾವು ರೊಟ್ಟಿ, ಚಪಾತಿ, ಅನ್ನ ಹೀಗೆ ಎಲ್ಲದರ ಜೊತೆಗೂ ಸಹ ಉಪಯೋಗಿಸ್ಕೊಳ್ಬಹುದು. ನೋಡಿ, ಟೊಮೆಟೊ ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಅಲ್ಲಿ ತನಕ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಅರಿಶಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದರಿಂದ ಟೊಮೆಟೊ ಬೇಗ ಮೆತ್ತಗಾಗತ್ತೆ. ನೋಡಿ, ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಟೊಮೆಟೊವನ್ನು ಈ ರೀತಿಯಲ್ಲೇ ಟೊಮೆಟೊ ಮತ್ತು ಈರುಳ್ಳಿಯನ್ನು ಚೆನ್ನಾಗಿ ಬೇಯಿಸಿ ತೊಗೊಳ್ಬೇಕು. ಈಗ ನಾನು ಅದನ್ನು ಲೋ ಫ್ಲೇಮಲ್ಲಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಇದಕ್ಕೆ ಕಾಯಿ ಪೀಸಸನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಒಂದು ಸ್ವಲ್ಪ ತೊಗೊಂಡ್ರೆ ಸಾಕು ತೆಂಗಿನಕಾಯಿನ. ನೋಡಿ, ಈ ರೀತಿ ಇದನ್ನು ನೀಟಾಗಿ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ. ಕಾಯಿ ತುರಿ ಇದ್ದರೆ ಅದನ್ನು ಉಪಯೋಗಿಸ್ಕೊಳ್ಳಿ. ಹಾಗೆ ಒಂದು ಚಿಕ್ಕ ಸೈಜ್ ಈರುಳ್ಳಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದರೊಟ್ಟಿಗೆ ಒಂದು ಟೊಮೆಟೊವನ್ನು ಉಪಯೋಗಿಸ್ಕೊಂಡಿದ್ದೀನಿ. ಒಂದು ಚಿಕ್ಕ ಸೈಜ್ ಟೊಮೆಟೊವನ್ನು ಉಪಯೋಗಿಸ್ಕೊಂಡ್ರೆ ಸಾಕಾಗತ್ತೆ. ಹಾಗೆಯೇ ಒಂದು 4 ಪೀಸಷ್ಟು ಚಿಕ್ಕ ಪೀಸಸ್ಸು ಚಕ್ಕೆಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಪುದೀನ ಸೊಪ್ಪು ಸ್ವಲ್ಪ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಒಂದು ಅರ್ಧ ಬೌಲಷ್ಟು ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಇದರೊಟ್ಟಿಗೆ ಅಚ್ಚಕಾರದ ಪುಡಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಮೊಟ್ಟೆ ಸಾಂಬಾರಿಗೆ ನೀವು ಖಾರ ಎಷ್ಟು ಉಪಯೋಗಿಸ್ಕೊತೀರಾ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 1.5 ಚಮಚದಷ್ಟು ಅಚ್ಚ ಖಾರದ ಪುಡಿ ಮನೆಯಲ್ಲಿ ಮಾಡಿಸಿರೋ ಅಂಥದ್ದು ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಧನಿಯಾ ಪೌಡರನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ 2 ಚಮಚದಷ್ಟು. ಇದು ಸಹ ಹೋಮ್ ಮೇಡ್ ಧನಿಯಾ ಪೌಡರ್. ಹಾಗೆಯೇ 1/4 ಚಮಚದಷ್ಟು ಅರಿಶಿನ ಪುಡಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಬೆಳ್ಳುಳ್ಳಿ ಒಂದು 4ರಿಂದ 5 ಎಸಳಷ್ಟು ಸೇರಿಸ್ಕೊಳ್ಳಿ, ಸಾಕಾಗತ್ತೆ. ಇಲ್ಲ ಜಾಸ್ತಿ ಸೇರಿಸ್ಕೊಂಡ್ರೆ ಅದೇ ಫ್ಲೇವರ್ ಆಗುತ್ತೆ. ನಾವು ಕಡಿಮೆ ಪ್ರಮಾಣದಲ್ಲಿ ಮಸಾಲೆಯನ್ನು ಸೇರಿಸ್ಕೊಂಡಷ್ಟು ಮೊಟ್ಟೆ ಸಾಂಬಾರು ಚೆನ್ನಾಗಿ ಬರುತ್ತೆ. ಹಾಗೆಯೇ ಇಲ್ಲಿ ನಾನು ಹಾಕ್ಕೊಳ್ತಾ ಇರೋದು ಶುಂಠಿ ಪೇಸ್ಟು 1 ಚಮಚದಷ್ಟು ಹಾಕ್ಕೊಂಡಿದ್ದೀನಿ, ಚಿಕ್ಕ ಚಮಚದಲ್ಲಿ. ಹಾಗೆ ಒಂದು ಚಿಕ್ಕ ಗ್ಲಾಸಲ್ಲಿ ನೀರನ್ನು ಹಾಕ್ಕೊಳ್ಬೇಕು ಸ್ವಲ್ಪ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ತೊಗೊಳ್ಬೇಕಾಗತ್ತೆ. ನೋಡಿ, ಈಗ ಇಲ್ಲಿ ಮಸಾಲೆ ರೆಡಿಯಾಗೋ ಅಷ್ಟರಲ್ಲಿ ಸ್ವಲ್ಪ ಈರುಳ್ಳಿ ಟೊಮೆಟೊನೂ ಸಹ ಮೆತ್ತಗಾಗಿದೆ. ಈಗ ರುಬ್ಬಿರುವಂತಹ ಈ ಮಿಶ್ರಣವನ್ನು ನಾವು ಈ ಒಗ್ಗರಣೆ ಒಳಗಡೆ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಈ ಹದಕ್ಕೆ ನಾನು ಇದನ್ನು ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಈಗ ಒಗ್ಗರಣೆ ರೆಡಿ ಇದೆ. ಇದರೊಳಗಡೆ ನಾವು ರುಬ್ಬಿರುವಂತಹ ಮಿಶ್ರಣನ ಸೇರಿಸ್ಕೊಳ್ಳೋಣ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗ್ಯಾಸನ್ನು ಹೈ ಫ್ಲೇಮಲ್ಲೇ ಇಟ್ಕೊಳ್ಬಹುದು ನಾವು. ಹಾಗೆಯೇ ಆ ಒಂದು ಮಿಕ್ಸಿ ಜಾರಿಗೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಇದನ್ನು ಸೇರಿಸ್ಕೊಳ್ಬಹುದು. ನೋಡಿ, ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಹೋಗಿ, ಯಾಕಂದರೆ ಯಾವ ಕನ್ಸಿಸ್ಟೆನ್ಸಿಗೆ ನಿಮಗೆ ಮೊಟ್ಟೆ ಸಾಂಬಾರು ಬೇಕು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ನೋಡಿ, ಈ ರೀತಿಯಲ್ಲಿ ನಾನು ಮೊಟ್ಟೆ ಸಾಂಬಾರಿಗೆ ಸಾರನ್ನು ಇಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಇದು ನೀಟಾಗಿ ಕುದಿ ಬಂದ ನಂತರ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇಲ್ಲಿ 1.5 ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದೀಗ ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಕುದಿ ಬರ್ತಾ ಇದೆ. ಈಗ ಇದಕ್ಕೆ ಒಂದು 6 ಮೊಟ್ಟೆಯನ್ನು ಸೇರಿಸ್ಕೊಳ್ತೀನಿ ನಾನಿಲ್ಲಿ. ನೋಡಿ, ಈ ರೀತಿ ಚೆನ್ನಾಗಿ ಕುದಿ ಬರಬೇಕು. ನೋಡಿ, ನಂತರ ನಾವು ಇದಕ್ಕೆ ಮೊಟ್ಟೆಯನ್ನು ಸೇರಿಸ್ಕೊಳ್ತಾ ಹೋಗಬೇಕು. ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು. ಮೊಟ್ಟೆ ಸಾಂಬಾರು ಏನಾದರೂ ಮಾಡ್ತಾಯಿದ್ರೆ ನೀವು ಖಂಡಿತ ಇದೇ ರೀತಿಯ ವಿಧಾನದಲ್ಲಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಚೆನ್ನಾಗಿ ಕುದಿ ಬರ್ತಿದೆ, ಮೊಟ್ಟೆ ಸೇರಿಸ್ಕೊಳ್ಬಹುದು. ನೋಡಿ, ಈಗ ಒಂದೊಂದೇ ಮೊಟ್ಟೆಯನ್ನು ಈ ರೀತಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ.
ನೋಡಿ ಈ ರೀತಿಯಲ್ಲಿ ಸೇರಿಸ್ಕೊಳ್ತಾ ಹೋಗಬೇಕು. ಹಾಗೆ ಈಸಿಯಾಗಿ ಮಾಡ್ಕೊಳ್ಬಹುದು. ನಾವು ಮೊಟ್ಟೆನ ಹಾಕಿದ ನಂತರ ಮೊಟ್ಟೆ ಸಾಂಬಾರು ಸಹ ಗಟ್ಟಿಯಾಗ್ತಾ ಹೋಗುತ್ತೆ. ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಮೊಟ್ಟೆಯನ್ನು ಹಾಕೋಕ್ಕಿಂತ ಮುಂಚೆ ನಾವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾಕಂದರೆ ಕುದಿ ಬರ್ತಿರುವಂತಹ ಸಾಂಬಾರು ಜಾಸ್ತಿ ಕುದಿ ಬರ್ತಾ ಇದ್ದರೆ ಮೊಟ್ಟೆ ಒಂದೇ ಕಡೆ ನಿಲ್ಲೋದಿಲ್ಲ. ಹಾಗಾಗಿ ಕುದಿ ಕಡಿಮೆ ಬರಬೇಕು ಅಂದರೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಮಾಡಿಕೊಂಡು ನಂತರ ನಾವು ಈ ಒಂದು ಮೊಟ್ಟೆಗಳನ್ನು ಸೇರಿಸ್ಕೊಳ್ಬೇಕು. ನಂತರ ಬೇಕಾದರೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡು ಮೊಟ್ಟೆನ ಈ ರೀತಿ ಬೇಯಿಸ್ಕೊಳ್ಳಿ. ನೋಡಿ ಇದು ಹಾಕಿದ ತಕ್ಷಣವೇ ಒಂದು 2 ರಿಂದ 3 ನಿಮಿಷದಲ್ಲಿ ಗಟ್ಟಿಯಾಗಿಬಿಡತ್ತೆ. ಈ ರೀತಿಯಾಗಿ ಮಾಡ್ತಾ ಹೋಗಬೇಕು ಮೊಟ್ಟೆ ಸಾಂಬಾರನ್ನ. ನೋಡಿ ಒಂದೇ ಕಡೆ ಮೊಟ್ಟೆ ಎಲ್ಲ ನೀಟಾಗಿ ನಿಂತ್ಕೊಂಡಿದೆ ನಾವು ಹಾಕಿರೋ ಅಂಥದ್ದು. ಇದು ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡು ಮೊಟ್ಟೆನ ಹಾಕೋದ್ರಿಂದ ಮಾತ್ರ ಸಾಧ್ಯ. ಹೈ ಫ್ಲೇಮಲ್ಲೇ ಏನಾದರೂ ಸಾಂಬಾರು ಕುದೀತಾ ಇದ್ದು ಮೊಟ್ಟೆನ ನಾವು ಹಾಕೋದ್ರಿಂದ ಮೊಟ್ಟೆ ಚಲ್ಲಾಪಿಲ್ಲಿ ಆಗುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮೊಟ್ಟೆನ ಹಾಕಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೊಟ್ಟೆ ಸಾಂಬಾರು. ಈಗ ಬೇಕು ಅಂದರೆ ಇನ್ನೂ ಸ್ವಲ್ಪ ನಾವು ಕುದಿ ಬರೋ ತನಕ ಬಿಡ್ಬೋದು, ಇಲ್ಲ ಗ್ಯಾಸನ್ನು ಆಫ್ ಮಾಡ್ಕೊಳ್ಬಹುದು. ನಿಮಗೇನಾದರೂ ಮೊಟ್ಟೆ ಸಾಂಬಾರು ಇನ್ನೂ ಗಟ್ಟಿಯಾಗಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಳ್ಳಿ, ಅಥವಾ ಇದೇ ಹದದಲ್ಲಿ ನಾವು ಅನ್ನಕ್ಕೂ ಉಪಯೋಗಿಸ್ಕೊಳ್ತೀವಿ ಅನ್ನೋಂಗಿದ್ರೆ ಇದೇ ಹದದಲ್ಲಿ ಮೊಟ್ಟೆ ಸಾಂಬಾರನ್ನು ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ ಮೊಟ್ಟೆ ಸಾಂಬಾರು ಆದ ನಂತರ ನೋಡಿ ಈ ರೀತಿಯಾಗಿ ಆಗಿತ್ತು. ಈ ಒಂದು ಮೊಟ್ಟೆ ಸಾಂಬಾರನ್ನು ನಾವು ಚಪಾತಿ ಆಗಿರ್ಬೋದು, ರೊಟ್ಟಿ, ದೋಸೆ, ಪರೋಟ ಹೀಗೆ ಎಲ್ಲದ್ರ ಜೊತೆಗೂ ಚೆನ್ನಾಗಿರುತ್ತೆ. ಹಾಗೆ ನೀರು ದೋಸೆ ಅನ್ನಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆಯೇ ನಿಮಗೆ ಈ ಒಂದು ವಿಡಿಯೋಗಳೆಲ್ಲ ಇಷ್ಟ ಆಗ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.